వారికి పిల్లలై సుఖವಾಗಿ ಇದ್ರೆ సుఖముగా ఉంటే ಅವನು ಹೇಳ್ತಾನೆ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. నేను నిన్ను విడిచిపెట్టి పోయేదే. ಯಾಕಂದ್ರೆ ನೀವು ನನ್ನನ್ನ ಈ ಮಟ್ಟಕ್ಕೆ ಪ್ರೀತಿಸಿದ್ದೀರಾ. ఎందుకనగా మీరు ఈ మట్టానికి మమ్మల్ని ನೀವು ప్రేమించారు. ನನ್ನನ್ನ ಬೇರೆ ವ್ಯಕ್ತಿಯಾಗಿ ನೋಡಿಲ್ಲ. మీరు మమ్మల్ని వేరే రీతిగా చూడలే. ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿ ನನ್ನ ನೋಡಿದ್ದೀರಾ. మీ కుటుంబంలో ఒక్కరిగా ನಿಮ್ಮ నన్ను చూశారు. ಸಭೆಯಲ್ಲಿ ಒಬ್ಬನಾಗಿ ನನ್ನ మీ ನೋಡಿದ್ದೀರಾ. సంఘంలో ఒక్కరిగా నన్ను చూశారు. ನನ್ನವರಂತ ನೋಡಿದ್ದೀರಾ. నా వారని చూశారు. ಆದ ಕಾರಣ ಅದನ್ನ ಬట్టి ಯಜಮಾನನ ಬಿಟ್ಟು ನಾನು ಹೋಗುವುದಿಲ್ಲ. యజమాని విడిచి వెళ్ళలే. 5-6 ವಾಕ್ಯ ಓದಿ. 5-6 వాక్యాలు చదవండి. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದ್ದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲನೆಂದು ದೃಢವಾಗಿ ಹೇಳಿದನು. 6ನೇ ವಾಕ್ಯ. ಅವನು ಯಜಮಾನನು ದೇವರ ಬಳಿಗೆ ಅವನನ್ನು ಕರೆದುಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಲ್ಲಿ ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವರ ಕಿವಿಯನ್ನ ಸಲಕೆಯಿಂದ ಚುಚ್ಚಬೇಕು.